ನೋಡಿ, ಬೈಬಲ್ ಹೇಳ್ತದೆ, ದೇವರು ಯಾವುದನ್ನ ಮಾಡಬೇಡ ಅಂದ್ರೋ ಅದನ್ನೇ ಮಾಡಿದ್ರು. ಇವತ್ತು ಅನೇಕ ವಿಶ್ವಾಸಿ ದೇವರು ಈ ಬಲಿಪೀಠದಿಂದ ದೇವರು ಎಷ್ಟೋ ಮಾತುಗಳನ್ನ ನಮ್ಗೆ ಹೇಳ್ಕೊಡ್ತಾ ಇದಾರೆ. ಆದ್ರೆ ನಾವು ತಿದ್ದುಕೊಳೋದೇ ಇಲ್ಲ. ಕಾರಣ ಏನು? ಯಾವುದೋ ನಾಯಿ ಸ್ವಾಮಿ, ಮಾಡ್ ಸ್ವಾಮಿ, ಕುಪ್ಸ್ವಾಮಿ ಹೇಳಿದೆಲ್ಲ ಕೇಳ್ತೀವಿ. ದೇವರು ಹೇಳಿದ ಮಾತನ್ನು ಯಾರು ಕೇಳಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ದೇವರು 4ನೇ ವಾಕ್ಯ ಓದಿ. 4ನೇ ವಾಕ್ಯ ಹೇಳ್ತದೆ, ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು. ಯಾವುದನ್ನ ಹೇಳ್ತಾರೋ ಅದಕ್ಕೆ ಆಪೋಸಿಟ್ ಮಾಡೋದು ಸೈತಾನ ಕಾರ್ಯ. ದೇವರು ಯಾವ ಒಳ್ಳೆ ಕಾರ್ಯಗಳು ಹೇಳಿದಾರೋ ಅದನ್ನ ವಿರೋಧವಾಗಿ ತಿರುಗಿಸಿ ಕೆಟ್ಟದು ಮಾಡೋದೇ ಸೈತಾನ ಕಾರ್ಯ.